5% ಆಹಾರ ಮಾತ್ರ ನಾವು ಬಾಯಿಂದ ತಗೋತೀವಿ. ಬರೀ 5%. ಇನ್ನು ಉಳಿದಿದ್ದು ಕಿವಿಯಿಂದ, ಕಣ್ಣಿಂದ, ಮೂಗಿಂದ ಎಲ್ಲ ತಗೋತೀವಿ. ನೋಡುವಾಗ ನೀವೇನು ನೋಡಬೇಕು ಅಂತ ನಿಮ್ಗೆ ಗೊತ್ತಿರಬೇಕು. ಏನು ತಿನ್ನಬೇಕು ಅಂತ ಗೊತ್ತಿರೋ ಹಾಗೆ ಏನು ನೋಡಬೇಕು ಅಂತ ಗೊತ್ತಿರಬೇಕು. ಪರ್ಫೆಕ್ಟ್. ನಿಮ್ಗೆ ಏನು ಅಗತ್ಯ ಇದೆಯೋ ಅದನ್ನು ಮಾತ್ರ ನೀವು ಬೆಳೆಸ್ತಾ ಹೋದರೆ ಅದನ್ನು ಎವಲ್ಯೂಷನ್ ಅಂತಾರೆ, ವಿಕಾಸ ಅಂತಾರೆ. ಬೇಡವಾದ್ನೆಲ್ಲ ತುಂಬಿದ್ರೆ ಅದನ್ನ ಅಭಿವೃದ್ಧಿ ಅನ್ನೋದಲ್ಲ, ಅಭಿವೃದ್ಧಿ ರೋಗ. ನಿಮ್ಮ ಕೇಂದ್ರ ವಸ್ತು ಇದು ಬದುಕುವುದಕ್ಕೆ ಯೋಗ್ಯವಾಗಿರಬೇಕು. ಎರಡನೇದು, ಅದು ಬದುಕುವುದಕ್ಕೆ ತುಂಬಾ ಹಣ ಬೇಕು ಅಂತ ಡಿಮ್ಯಾಂಡ್ ಮಾಡಬಾರ್ದು. ಅವು ಊರು ಒಂಥರ ಭ್ರಷ್ಟಾಚಾರದ ಕೊಂಪೆ ಆಗಿಬಿಟ್ರೆ ಸಾಮಾನ್ಯರು ಕೂಡ ಬದುಕಕ್ಕೆ ಜಾಸ್ತಿ ದುಡ್ಡು ಬೇಕು. ಬದುಕಕ್ಕೆ ಜಾಸ್ತಿ ದುಡ್ಡು ಬೇಕು ಅಂದಾಗ ಅವನು ಮಾಡಬಹುದಾದದ್ದಲ್ಲ, ಮಾಡಬಾರ್ದನ್ನು ಮಾಡೋಕೆ ಶುರು ಮಾಡ್ತಾರೆ. ಮೊದಲನೇ ಕ್ವಶನ್, ವೈ ಡು ಯು ಲೈಕ್ ಮೈಸೂರು? ಹತ್ರ ಏನು ಅಂದ್ರೆ, ಒಳ್ಳೆಯ ಊರು ಯಾವುದು ಅಂದ್ರೆ ಯಾವ ಊರು ನಿಮ್ಮನ್ನ ಹೆಚ್ಚು ಹಣ ಸಂಪಾದನೆ ಮಾಡುವಂತ ಒತ್ತಾಯ ಮಾಡೋದಿಲ್ವೋ ಅದು ಒಳ್ಳೆಯ ಊರು. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ಇವತ್ತು ನಾವಿವತ್ತು ಶೂಟ್ ಮಾಡ್ತಾ ಇರೋದು ಭಾನುವಾರ. ಈಗ ಮೈಸೂರನ್ನ ಆರೋಗ್ಯಕರವಾಗಿಡೋ ನಿಟ್ಟಿನಲ್ಲಿ, ಬಿಕಾಸ್ GSS ಮಾಧ್ಯಮ ಇಸ್ ಅ ಹೆಲ್ತ್ ಅಂಡ್ ವೆಲ್ನೆಸ್ ಚಾನಲ್, ಆರೋಗ್ಯದ ಬಗ್ಗೆ ನಾವು ಏನು ಸಾಧ್ಯನೋ ಅದನ್ನ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ. ಫಿಟ್ ಮೈಸೂರು ಇಸ್ ಅ ವಾಕಿಂಗ್ ಆಕ್ಟಿವಿಟಿ. ಪ್ರತಿ ತಿಂಗಳ ಮೊದಲನೇ ಭಾನುವಾರ ನಾವು ವಾಕ್ ಮಾಡ್ತಾ ಬಂದಿದ್ವಿ. ಅದ್ರದ್ದು ಮೆಗಾ ಇವೆಂಟು, ನಾವೊಂದು 10,000 ಸೇರ್ಬೋದು ಅಂದ್ಕೊಂಡ್ವಿ. 12,000 ಜನ, ಓವರ್ವೆಲ್ಮಿಂಗ್ ರೆಸ್ಪಾನ್ಸ್. ಬಹಳ ಅದ್ಭುತವಾದ ಒಂದು ಅವೇರ್ನೆಸ್ ಕಾರ್ಯಕ್ರಮ ನಡೀತು. ಅದಾದಮೇಲೆ ಇವತ್ತು ನಾವು ವಾಕ್ ವಿತ್ ಸೆಲೆಬ್ರಿಟಿ ಅಂತ ಹೇಳಿ ಫಿಟ್ ಮೈಸೂರಲ್ಲಿ 2.0 ಅಂದರೆ ಮುಂದುವರಿದ ಭಾಗವಾಗಿ ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರು ಬಂದಿದ್ದಾರೆ. ಅದನ್ನು ಲಾಂಚ್ ಮಾಡೋದಕ್ಕೆ, ನಮ್ಮ ಜೊತೆಗೆ ಹೆಜ್ಜೆ ಹಾಕೋದಕ್ಕೆ ದ ಟೀಮ್ ಈಸ್ ಹಿಯರ್. ಪ್ರೊಫೆಸರ್ ಕೃಷ್ಣೇಗೌಡ ಸರ್ ಮಾತಾಡ್ತಿದ್ದಾರೆ, ಅಡ್ರೆಸ್ ಮಾಡ್ತಿದ್ದಾರೆ, ನಾವೆಲ್ಲ ವಾಕ್ ಮಾಡೋದಕ್ಕೆ ರೆಡಿ ಆಗಿದ್ದೀವಿ. ಸೊ ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಮೈಸೂರಿನ ಒಂದು ಸಮರ್ಥವಾದ ನಗರ ಮಾಡಬೇಕು. ನಮ್ಮ ಹೆಲ್ತ್ ಆಗಿರ್ಬೋದು, ಕ್ಲೆನ್ಲಿನೆಸ್ ಆಗಿರ್ಬೋದು, ಸೇಫ್, ಸ್ಕಿಲ್, ಗ್ರೀನ್, ಹಸಿರನ್ನ ಉಳಿಸೋ ನಿಟ್ಟಿನಲ್ಲಿ ಏನೇನು ಸಾಧ್ಯನೋ ಎಲ್ಲ ಕೆಲಸಗಳನ್ನ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಆ ಹೆಸರನ್ನ ಹೇಳ್ತಾ, ನಾವೊಂದು ಒಂದು ಓತನ್ನ ತಗೊಳ್ತಾ ನಾವು ಹೆಜ್ಜೆ ಇಡ್ತೀವಿ, ವಾಕ್ ಮಾಡ್ತೀವಿ. ವಾಕ್ ಮುಗಿಸ್ಕೊಂಡು ಕೃಷ್ಣೇಗೌಡ ಸರ್ ಹತ್ರ ಒಂದಷ್ಟು ಮಾತುಕತೆ ಮಾಡೋಣ. ಫಸ್ಟ್ ವಾಕ್ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಜೊತೆಗೆ ನೀವು ಹೆಜ್ಜೆ ಹಾಕ್ತಿರೋದಕ್ಕೆ. ನಿಮ್ಮ ಹೆಜ್ಜೆನ ನಾವು ಪಾಲಿಸ್ಕೊಂಡು ಹೋಗುವ ಪ್ರಯತ್ನದಲ್ಲಿ. ಸರ್, ನಿಮ್ಮ ಪ್ರಕಾರ ನಾನು ಒಂದು ಮಾತು ಹೇಳಬೇಕು. ಇಷ್ಟೆಲ್ಲ ಓಡಾಡ್ತೀರಿ, ದೇಶಗಳ ಸುತ್ತೀರಿ, ಕಾರ್ಯಕ್ರಮಗಳು ಹೋಗ್ತಾ ಇರ್ತೀರಿ, ಎಜುಕೇಟ್ ಮಾಡ್ತಾನೆ ಇರ್ತೀರಿ, ಸುಸ್ತಾಗಲ್ವಾ ನಿಮ್ಗೆ? ಒಂದ್ ದಿವಸನು ಸಾಕಪ್ಪ ರೆಸ್ಟ್ ತಗೊಳ್ಳೋಣ, ಇವತ್ತು ಏನು ಬೇಡ ಅಂತ ಅನ್ಸುತ್ತಾ ನಿಮ್ಗೆ? ಅನ್ಸುತ್ತೆ ಒಮ್ಮೊಮ್ಮೆ. ಆದ್ರೆ ಈ ಕಾರಿನ ಡೈನಮೋ ಇದೆ ಅಲ್ಲ, ಕಾರಿನ ಬ್ಯಾಟ್ರಿ ಇದೆಯಲ್ಲ, ಹೌದು, ಕಾರ್ ಓಡ್ತಾ ಓಡ್ತಾ ಚಾರ್ಜ್ ಆಗುತ್ತೆ, ರೈಟ್ ಅಲ್ವಾ? ಆಮೇಲೆ ಬ್ಯಾಟ್ರಿ ಕಾರನ್ನ ಓಡಿಸುತ್ತೆ, ಅದ್ ಗೊತ್ತಲ್ವಾ? ರೈಟ್. ಸುಮ್ನೆ ನಿಂತಿದ್ರೆ ಕಾರು ಓಡಲ್ಲ, ಕಾರ್ ಓಡದೇ ಇದ್ರೆ ಬ್ಯಾಟ್ರಿ ಚಾರ್ಜ್ ಆಗಲ್ಲ. ನಮ್ ಲೈಫ್ ಹಂಗೆ. ಬ್ಯೂಟಿಫುಲ್ ಡೆಫಿನಿಷನ್. ಯುಗೆ ನಿಮ್ಮ ಆರೋಗ್ಯದ ಗುಟ್ಟು ಸರ್? ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಏನು ಗುಟ್ಟಿಲ್ದೆ ಇರೋದು. ಹೆಂಗ್ ಸಾಧ್ಯ? ಏನು ಗುಟ್ಟಿಲ್ದೆ ಇದ್ರೆ ಏನೋ ಒಂದು ಮೋಟಿವೇಶನ್ ಇರುತ್ತೆ, ಅದು ನನ್ನನ್ನು ಯಾವಾಗ್ಲೂ ಇಟ್ ಕೀಪ್ಸ್ ಮೀ ಅಲೈವ್ ಅಂತೀವಲ್ಲ. ಇಲ್ಲ, ಬಿ ಟ್ರಾನ್ಸ್ಪರೆಂಟ್. ವಾವ್. ತುಂಬಾ ಗುಟ್ಟುಗಳನ್ನ ಇಟ್ಟುಕೊಳ್ಳದೆ ಇದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಸಾಮಾನ್ಯವಾಗಿ ಆರೋಗ್ಯ ಅನ್ನುವಾಗೆಲ್ಲ ವಿ ಸ್ಪೀಕ್ ಅಬೌಟ್ ಓನ್ಲಿ ದಿ ಫಿಸಿಕಲ್ ಹೆಲ್ತ್. ಹೌದು, ಶಾರೀರಿಕ ಆರೋಗ್ಯದ ಬಗ್ಗೆ ಮಾತ್ರ ಮಾತಾಡ್ತೀವಿ. ನನ್ಗನ್ಸೋದು ಶಾರೀರಿಕ ಆರೋಗ್ಯ ಸ್ವಲ್ಪ ಅಷ್ಟೇ, ಅದಕ್ಕಿಂತ ವಿಶಾಲವಾಗಿದೆ ಆರೋಗ್ಯ ಅನ್ನೋ ಶಬ್ದದ ವ್ಯಾಪ್ತಿ. ನಾವು ಯಾವಾಗ್ಲೂ ಯೋಚನೆ ಮಾಡೋದು ನಾವು ಫುಡ್ ಇಂಟೇಕ್ ಏನ್ ತಗೊಂಡ್ರೆ ಆರೋಗ್ಯವಾಗಿರ್ತೀವಿ. ಕರೆಕ್ಟ್. ನಿಮಗೆ ವಿಷಯ ಗೊತ್ತಿರ್ಲಿ, ನಾವು ಬಾಯಿಯ ಮುಖಾಂತರ ತೆಗೆದುಕೊಳ್ಳುವಂತ ಆಹಾರ ಅಂದ್ರೆ ಫುಡ್ ಅಂದ್ರೆ ಅದರ ಡೆಫಿನಿಷನ್ ಹೊರಗಿನ ವಸ್ತು ನಾವು ಒಳಗೆ ಹಾಕ್ತಿವಿ ಅಲ್ವಾ? ಹೌದು ಸರ್. ಹೊರಗಿರೋದನ್ನ ಒಳಗ್ ತಗೊಂಡಾಗ ಅದು ಒಳಗೋಗಿ ಡೈಜೆಷನ್ ಆಗುತ್ತೆ, ಮತ್ತೆ ಅದು ಅದಕ್ಕೆ ಬೇಕಾದ ಎನರ್ಜಿನೆಲ್ಲ ರಿಲೀಸ್ ಮಾಡುತ್ತೆ. ಹೌದು. ನಿಜವಾಗಿ ಹೇಳ್ಬೇಕಂದ್ರೆ 5% ಆಹಾರ ಮಾತ್ರ ನಾವು ಬಾಯಿಂದ ತಗೋತೀವಿ. ಬರೀ 5%. ಇನ್ನು ಉಳಿದಿದ್ದು ಕಿವಿಯಿಂದ, ಕಣ್ಣಿಂದ, ಮೂಗಿಂದ ಎಲ್ಲ ತಗೋತೀವಿ. ಹೊರಗಿಂದ ಒಳಗ್ ಬರೋದು ಅಂದ್ರೆ ಈಗ ನಾವೇನನ್ನ ನೋಡ್ತೀವಿ, ನೋಡುವಾಗ ನೀವೇನ್ ನೋಡ್ಬೇಕು ಅಂತ ನಿಮ್ಗೆ ಗೊತ್ತಿರಬೇಕು. ಏನ್ ತಿನ್ಬೇಕು ಅಂತ ಗೊತ್ತಿರೋ ಹಾಗೆ ಏನ್ ನೋಡ್ಬೇಕು ಅಂತ ಗೊತ್ತಿರಬೇಕು. ಪರ್ಫೆಕ್ಟ್. ಏನ್ ಕೇಳ್ಬೇಕು ಅಂತ ಗೊತ್ತಿರಬೇಕು.
ಇಲ್ಲೇ ಇದ್ರೆ ನೋಡಿ, ಕಣ್ಣಿಗೆ ರೆಪ್ಪೆ ಆದ್ರೂ ಇದೆ, ನೀವು ಬೇಡ ಅಂದಿದ್ದು ಕಣ್ಣು ಮುಚ್ಕೊಬಿಡ್ಬೋದು. ಕಿವಿಗೆ ರೆಪ್ಪೆ ಕೂಡ ಇಲ್ಲ, ಹೌದು, ಏನೇನೋ ಬೀಳ್ತಿರುತ್ತೆ. ಏನೇನೋ ಕಿವಿಗೆ ಬೀಳ್ತಾ ಇರುತ್ತೆ. ಬಟ್ ನೀವೇ ಡಿಸೈಡ್ ಮಾಡ್ಬೇಕು ಏನ್ ತಗೋಬೇಕು ಏನ್ ತಗೋಬಾರ್ದು ಅಂತ. ಆಹಾರದ ವಿಷಯದಲ್ಲಿ ಇದ್ದಂಗೆ ಸೊ ಎಷ್ಟು ಕಾನ್ಶಿಯಸ್ ಆಗಿರ್ಬೇಕು ನಾವು ಪ್ರತಿಯೊಂದು ವಿಚಾರದಲ್ಲಿ ಅಂತ. ಅದು ಕಾನ್ಶಿಯಸ್ ಆಗಿರೋದಲ್ಲ, ಹಾ, ನಿಮ್ಮ ಇಡೀ ವ್ಯಕ್ತಿತ್ವಕ್ಕೆ ಅದನ್ನ ಕಲ್ಸ್ಬಿಟ್ರೆ ಅದು ತಗೊಳಲ್ಲ ಅಷ್ಟೇ. ವಾವ್. ಈಗ ಈಗ ಯಾರೋ ಒಬ್ಬನಿಗೆ ಆಹಾರದಲ್ಲಿ ಏನೋ ದುರಭ್ಯಾಸ ಅದು ಇದು ಏನೇನೋ ತಿಂದೇ ಇರೋನಿಗೆ ನಾಲ್ಗೆನೆ ತಗೊಳಲ್ಲ ನೋಡಿ, ಇದಾಗಲ್ಲ ನನಗೆ ಅಂತಾನಲ್ವಾ. ಹಾಗೆ ಕಿವಿ ಕಣ್ಣು ಕೂಡ ತಗೋಬಾರ್ದು, ಡಿಫಾಲ್ಟ್ ಆಗಿ ಪ್ರೋಗ್ರಾಮ್ ಪ್ರೋಗ್ರಾಮ್ ಆಗ್ಬಿಡ್ಬೇಕು. ಓಕೆ. ಈಗ ದಾರಿಯಲ್ಲಿ ಹೋಗುವಾಗ ದುರ್ವಾಸನೆ ಬಂದ್ರೆ ಏನ್ ಮಾಡ್ತೀವಿ, ಮುಂದಕ್ಕೆ ಹೋಗ್ಬಿಡ್ತೀವಿ ಅಲ್ವಾ? ಇದು ಹಾಗೆ ಯಾವ್ದೋ ಬೇಡವಾದ ಕಿವಿಗೆ ಬಿದ್ದಾಗ ಮುಂದಕ್ಕೆ ಹೋಗ್ಬಿಡ್ಬೇಕು, ಬೇಡವಾದ ಕಣ್ಣಿಗೆ ಬಿದ್ದಾಗ ಮುಂದಕ್ಕೆ ಹೋಗ್ಬಿಡ್ಬೇಕು. ಅದರಿಂದ ಆಹಾರ ಅನ್ನೋದು ಬಾಯಿಯಿಂದ ತೆಗೆದುಕೊಳ್ಳುವ ಪದಾರ್ಥ ಮಾತ್ರ ಅಲ್ಲ, ಒಂದು ಘನ ಪದಾರ್ಥ ಮಾತ್ರ ಅಲ್ಲ. ಕಣ್ಣಿಂದ ಏನ್ ನೋಡ್ತೀವಿ, ಕಿವಿಯಿಂದ ಏನ್ ಕೇಳ್ತೀವಿ, ಮೂಗಿಂದ ಏನ್ ತಗೋತೀವಿ, ಚರ್ಮದಿಂದ ಏನ್ ಮುಟ್ತೀವಿ, ನಮ್ಮೆಲ್ಲಾ ಇಂದ್ರಿಯಗಳ ಕಾಂಟ್ಯಾಕ್ಟ್ ಏನೇನ್ ಬರುತ್ತೆ ಅದೆಲ್ಲವೂ ಆಹಾರವೇ. ಆ ಎಲ್ಲಾ ಆಹಾರಗಳ ವಿಷಯದಲ್ಲೂ ನಾವು ಕೇರ್ಫುಲ್ ಆಗಿರ್ಬೇಕು. ಎಸ್, ಈ ಆರೋಗ್ಯ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಅಭಿವೃದ್ಧಿ ಅಂತ ಒಂದ್ ಕಡೆ ಆಗ್ತಾ ಇರುತ್ತೆ. ಎಲ್ಲೋ ಒಂದ್ ಸ್ವಲ್ಪ ಅದೆರಡು ಅಲೈನ್ ಆಗೋದ್ರಲ್ಲಿ ಕೆಲವು ಸತಿ ಎಡವಟ್ ಆಗಬಹುದು. ಸೊ ಹೌ ಡು ಯು ಡಿಫೈನ್ ಆರೋಗ್ಯ ಅಲಾಂಗ್ ವಿತ್ ಗೋಯಿಂಗ್ ಹ್ಯಾಂಡ್ ಇನ್ ಹ್ಯಾಂಡ್ ವಿತ್ ಅಭಿವೃದ್ಧಿ? ನೋಡಿ, ಈ ಮನುಷ್ಯ ದೇಹ ಬೆಳೆದಿರೋದು ತನಗೆ ಏನೇನು ಅಗತ್ಯ ಇದೆ ಅಂತಂತ ಅಂಗಗಳನ್ನ ಬೆಳೆಸ್ಕೊಂಡಿದೆ. ಅಭಿವೃದ್ಧಿ ಕೂಡ ಹಾಗೆ ಆಗ್ಬೇಕು. ಓಕೆ. ಈಗ ನಿಮ್ಗೆ ಎವಲ್ಯೂಷನ್ ಥಿಯರಿ ಗೊತ್ತಿದೆ. ಜಿರಾಫ್ಗೆ ಅದರ ಮೇವು ಮೇಲ್ ಸಿಗುತ್ತೆ ಅಂತಂದ ಕುತ್ತಿಗೆ ಉದ್ದ ಆಯ್ತು, ಹಂಗ್ ಮಾಡಿ 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 ಕುತ್ತಿಗೆ ಉದ್ದ ಆಯ್ತು ಅಂತ ಕತೆ ಹೇಳ್ತೀವಿ. ಎಸ್, ಇದು ಹಾಗೇನೆ, ಅಗತ್ಯ ಬಿದ್ದಾಗ ಕುತ್ತಿಗೆ ಉದ್ದ ಮಾಡಿದೆ ಅದು. ಅಭಿವೃದ್ಧಿ ಕೂಡ ಹಾಗೆ, ನಿಮ್ಗೆ ಏನ್ ಅಗತ್ಯ ಇದೆಯೋ ಅದನ್ನ ಮಾತ್ರ ನೀವು ಬೆಳೆಸ್ತಾ ಹೋದ್ರೆ ಅದನ್ನ ಎವಲ್ಯೂಷನ್ ಅಂತಾರೆ, ವಿಕಾಸ ಅಂತಾರೆ. ಬೇಡವಾದ್ನೆಲ್ಲ ತುಂಬಿದ್ರೆ ಅದನ್ನ ಅಭಿವೃದ್ಧಿ ಅನ್ನೋದಲ್ಲ, ಅಭಿವೃದ್ಧಿ ರೋಗ ಅದು. ಈಗ ಮೈಸೂರಿಗೆ ಏನ್ ಬೇಕು ಅಂತ ಮೈಸೂರು ಕೇಳುತ್ತಪ್ಪ, ಆಗಾಗ ನನಗೆ ಇದ್ ಬೇಕು, ಇಷ್ಟು ಸಾಕಾಗೋದಿಲ್ಲ, ಇನ್ನೇನೋ ಬೇಕು, ಇನ್ನೇನೋ. ಈಗ ಇದು ಮಾನಸ ಗಂಗೋತ್ರಿ ಕ್ಯಾಂಪಸ್ ಅಲ್ಲಿ ಇದೀವಿ. ಮಾನಸ ಗಂಗೋತ್ರಿ ಕ್ಯಾಂಪಸ್ ಬರ್ತಾ ಬರ್ತಾ ವಿದ್ಯಾರ್ಥಿಗಳು ಜಾಸ್ತಿ ಆಗ್ತಾರೆ, ಬರ್ತಾ ಬರ್ತಾ ಬೇರೆ ಬೇರೆ ಹೊಸ ವಿಷಯಗಳು ಬರ್ತವೆ. ಇವೆಲ್ಲ ಬಂದಾಗ ತನಗೇನ್ ಬೇಕು ಅಂತ ಅದೇ ಹೇಳುತ್ತೆ. ಆ ಏನ್ ಬೇಕು ಅಂತ ಕೇಳ್ತಿದೀಯೋ ಅದನ್ನ ಕೊಟ್ರೆ ಅದು ಎವಲ್ಯೂಷನ್. ಇದಕ್ ಬೇಡವಾದ ತಗೊಂಬಂದು ತುಂಬಿದ್ರೆ ಅದು ಅಭಿವೃದ್ಧಿ. ಅದು ಸೊ ಅಭಿವೃದ್ಧಿಗೂ ವಿಕಾಸಕ್ಕೂ ವ್ಯತ್ಯಾಸ ಇದೆ. ನಮಗೇನ್ ಬೇಕೋ ಅದನ್ನ ಮಾತ್ರ ಬೆಳೆಸ್ತಾ ಹೋಗೋದು ವಿಕಾಸ, ಬೇಡವಾದದನ್ನು ತಂದು ತುಂಬೋದು ಅಭಿವೃದ್ಧಿ. ಈ ಆರೋಗ್ಯ ಅಂತ ಬಂದಾಗ ಅದ್ರ ಜೊತೆಗೆ ಒಂದು ಸಿಟಿ ಅಭಿವೃದ್ಧಿ ಆಗ್ತಾ ಇರುತ್ತಲ್ವಾ. ಈಗ ಮೈಸೂರು ಅಂತ ನೋಡಿದಾಗ ನಮ್ಮ ಪರ್ಸನಲ್ ಮೆಂಟಲ್ ಅಂಡ್ ಫಿಸಿಕಲ್ ಆರೋಗ್ಯ ಒಂದ್ ಕಡೆ ಆದ್ರೆ ಇನ್ನು ಏನೇನು ಒಂದು ಊರಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಒಂದು ಆರೋಗ್ಯ ನಗರವಾಗೋದಿಕ್ಕೆ ಸರ್? ಬಹಳ ಮುಖ್ಯವಾದ್ದು, ನೀವು ಒಂದು ನಗರವನ್ನ ಯೋಚನೆ ಮಾಡ್ಬೇಕಾಗಿರೋದು, ಪ್ಲಾನ್ ಮಾಡ್ಬೇಕಾಗಿರೋದೇ, ವಿ ವಾಂಟ್ ಟು ಮೇಕ್ ಇಟ್ ಅ ಲಿವಬಲ್ ಸಿಟಿ ಅಂತ. ಲಿವಬಲ್ ಸಿಟಿ, ಲಿವಬಲ್ ಸಿಟಿ, ಬದುಕಕ್ಕೆ ಯೋಗ್ಯವಾದ ಊರು. ಮೊದಲು ನಿಮ್ಮ ಬೇಸಿಕ್ ಐಡಿಯಾ, ಸೆಂಟ್ರಲ್ ಐಡಿಯಾ ಅದೇನೆ. ನಿಮ್ಮ ಕೇಂದ್ರ ವಸ್ತು ಇದು ಬದುಕುವುದಕ್ಕೆ ಯೋಗ್ಯವಾಗಿರ್ಬೇಕು. ಎರಡನೇದು, ಅದು ಬದುಕುವುದಕ್ಕೆ ತುಂಬಾ ಹಣ ಬೇಕು ಅಂತ ಡಿಮ್ಯಾಂಡ್ ಮಾಡಬಾರ್ದು ಆ ಊರು. ಊರು ಒಂಥರ ಭ್ರಷ್ಟಾಚಾರದ ಕೊಂಪೆ ಆಗ್ಬಿಟ್ರೆ ಸಾಮಾನ್ಯರು ಕೂಡ ಬದುಕಕ್ಕೆ ಜಾಸ್ತಿ ದುಡ್ಡು ಬೇಕಾಗುತ್ತೆ. ವೆರಿ ರೈಟ್. ಬದುಕಕ್ಕೆ ಜಾಸ್ತಿ ದುಡ್ಡು ಬೇಕು ಅಂದಾಗ ಅವನು ಮಾಡಬಹುದಾದದ್ದಲ್ಲ, ಮಾಡಬಾರದನ್ನು ಮಾಡೋಕೆ ಶುರು ಮಾಡ್ತಾನೆ. ಆಮೇಲೆ ಮಾಡಬಾರದನ್ನು ಮಾಡೋದು ನೈತಿಕ ಅಂತ ಅನ್ಸ್ಕೊಂಡ್ಬಿಡ್ತಾರೆ. ಬದುಕೋದ್ ಮುಖ್ಯಪ್ಪ, ನಾನೇನ್ ಮಾಡ್ಲಿ ಅಂತ ಅನ್ನೋಕೆ ಶುರು ಮಾಡ್ತಾನೆ. ಅದರಿಂದ ಒಂದು ಇಡೀ ಊರಿನ ಫ್ರೇಮ್ ವರ್ಕ್ ನಾವು ಮಾಡ್ಬೇಕಾದದ್ದು, ಬರೀ ಸಿವೇಜ್ ಸಿಸ್ಟಮ್ ಹೆಂಗಿರ್ಬೇಕು, ರೋಡ್ಗಳು ಹೆಂಗಿರ್ಬೇಕು, ಫ್ಲೈಓವರ್ಗಳು ಎಲ್ಲಿ ಮಾಡ್ಬೇಕು, ಇದಷ್ಟೇ ಪ್ಲಾನಿಂಗ್ ಅಲ್ಲ. ಹೌ ಟು ಮೇಕ್ ಅ ಸಿಟಿ ಲಿವಬಲ್, ಅದನ್ನು ಬದುಕುವುದಕ್ಕೆ ಯೋಗ್ಯವಾಗಿ ಮಾಡೋದು ಹೇಗೆ, ಜನ ನೆಮ್ಮದಿಯಿಂದ ಬದುಕೋದಕ್ಕೆ ಒಂದು ಊರನ್ನ ಹೇಗೆ ಕಟ್ಟಬೇಕು ಅಂತ ಆಲೋಚನೆಗಳನ್ನ ಮಾಡಬೇಕು. ಅದಕ್ಕೆ ಒಂದು ಎಥಿಕಲ್ ಪ್ಲಾನಿಂಗ್ ಕೂಡ ಬೇಕಾಗುತ್ತೆ. ಅಂದ್ರೆ ಟೆಕ್ನಿಕಲ್ ಪ್ಲಾನಿಂಗ್ ಮಾತ್ರ ಅಲ್ಲ, ಎಥಿಕಲ್ ಪ್ಲಾನಿಂಗ್ ಕೂಡ ಬೇಕಾಗುತ್ತೆ. ಏನಂದ್ರೆ, ನಮ್ಮ ನಗರದಲ್ಲಿ ಯಾವ್ಯಾವ್ದು ಸಿಸ್ಟಮ್ಗಳಿವೆ. ಈಗ ಎಜುಕೇಶನ್ ಒಂದು ಸಿಸ್ಟಮ್, ಹೆಲ್ತ್ ಒಂದು ಸಿಸ್ಟಮ್, ಕ್ಲೀನ್ಲಿನೆಸ್ ಒಂದು ಸಿಸ್ಟಮ್, ರೈಟ್ ಅಲ್ವಾ? ಈ ಎಲ್ಲಾ ಸಿಸ್ಟಮ್ಗಳು ತಾನೇ ತಾನಾಗಿ ನಡಿಬೇಕು. ಈಗ ನಮ್ಮಲ್ಲೆಲ್ಲೋ ಸೀವೇಜ್ ಬ್ಲಾಕ್ ಆಗಿದೆ, ಅಥವಾ ರಸ್ತೆಯಲ್ಲೆಲ್ಲೋ ಅಗದು ಬಿಟ್ಟಿದ್ದಾರೆ, ಏನೋ ತೊಂದರೆ ಆಗಿದೆ. ಇದೆಲ್ಲವನ್ನು ನಾಗರಿಕರು ಕೇಳದೆ, ಪ್ರೊಟೆಸ್ಟ್ ಮಾಡದೆ, ಅಲ್ಲೋಗಿ ಖಾಲಿ ಬಿಂದಿಗೆ ಪ್ರದರ್ಶನ ಮಾಡದೆ ಆಗ್ಬಿಡ್ಬೇಕದು. ಇಂಪ್ಲಿಮೆಂಟ್ ಆಗ್ಬೇಕು ತಕ್ಷಣ ಅಲ್ಲಿ ಕೆಲಸ. ಅಂದ್ರೆ
ನಮ್ಮ ನಗರ ಯೋಜಕರಿಗೆ ಇರುವ ಬಹಳ ದೊಡ್ಡ ಕೆಲಸ ಏನಂದ್ರೆ ನಾಗರಿಕರಿಗೆ ತ್ರಾಸ ಕೊಡ್ದಂಗೆ ಬದುಕಿಸ್ಬೇಕು ಅವ್ರನ್ನ. ನಾಗರಿಕರು ಅದಕ್ಕೋಸ್ಕರ ಪ್ರೊಟೆಸ್ಟ್ ಮಾಡ್ಬೇಕಾಗಿಲ್ಲ, ಕೇಳಬೇಕಾಗಿಲ್ಲ. ಹಂಗ್ ಬದುಕೋದಕ್ ಮಾಡ್ಬಿಟ್ರೆ ಜನ ತಮ್ಮ ಪಾಡಿಗೆ ತಾವು ಬದುಕೋಕ್ ಶುರು ಮಾಡ್ತಾರೆ. ನಿಜ. ಈ ಊರ್ನಲ್ಲಿ ಬದುಕೋದು ಬಹಳ ಸರಳಪ್ಪ, ಏನು ತೊಂದರೆ ಇಲ್ಲ, ನಮ್ಮ ಪಾಡಿಗೆ ನಾವು ಬದುಕಬಹುದು. ಅಂತ ನನಗೆ ಅನ್ನಿಸಿದ್ರೆ. ಕೆಲವು ವರ್ಷಗಳ ಹಿಂದೆ ಯಾವ್ದೋ ಪತ್ರಿಕೆಯವರು ಒಂದು ಇಂಟರ್ವ್ಯೂ ಮಾಡಿದ್ರು, ಟೈಮ್ಸ್ ಆಫ್ ಇಂಡಿಯಾದವರು ಅಂತ ಅನ್ಕೊಂಡಿದ್ರೆ. ಅವ್ರ ಮೊದಲನೇ ಕ್ವಶನ್, ವೈ ಡು ಯು ಲೈಕ್ ಮೈಸೂರು ಅಂತ. Okay. ನಾನು ಅದಕ್ಕೆ ಕೊಟ್ಟ ಉತ್ತರ ಏನು ಅಂದ್ರೆ, ಒಳ್ಳೆಯ ಊರು ಯಾವುದು ಅಂದ್ರೆ ಯಾವ ಊರು ನಿಮ್ಮನ್ನ ಹೆಚ್ಚು ಹಣ ಸಂಪಾದನೆ ಮಾಡುವಂತ ಒತ್ತಾಯ ಮಾಡೋದಿಲ್ವೋ ಅದು ಒಳ್ಳೆ ಊರು. ನೀವು ಎಷ್ಟು ದೇಶಗಳ ಸುತ್ತ ಬಂದಿದ್ದೀರಾ, ಇನ್ಸ್ಪೈಟ್ ಆಫ್ ದಟ್ ಯು ಸೇ ದಿಸ್ ಅಂದ್ರೆ. ಹೌದು, ಮನುಷ್ಯನಿಗೆ ತುಂಬಾ ದುಡ್ಡು ಸಂಪಾದನೆ ಮಾಡು ಅಂತ ಹೇಳ್ಬಾರ್ದು. ಈಗ ಯಾರೋ ಮೈಸೂರಿಗೆ ಹೊಸದಾಗಿ ಬಂದಿದ್ದಾನೆ ಅಂತ ಇಟ್ಕೊಳ್ಳಿ, ಇಲ್ಲೆಲ್ಲೋ ಒಂದು ಉದ್ಯೋಗ ಶುರು ಮಾಡಿದ್ದಾನೆ, ಎಲ್ಲೋ ಕೆಲಸ ಮಾಡ್ತಿದ್ದಾನೆ. ಅವನಿಗೆ ಒಂದು ಸಣ್ಣ ಮನೆ ಕಟ್ಕೊಳ್ಳೋಕೆ ಒಂದು ಸೈಟ್ಗೆ 1.5 ಕೋಟಿ 2 ಕೋಟಿ ರೂಪಾಯಿ ಬೇಕು ಅಂದ್ರೆ ಅವನು ಬೇರೆ ಜಾಗ ಹುಡುಕ್ತಾನೆ, ನಾನು ಎಲ್ಲಿ ಸಂಪಾದನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಅಲ್ವಾ. ಅಂದ್ರೆ ತಪ್ಪು ದಾರಿಗೆ ಎಳೆಯೋಕೆ ಎಷ್ಟು ಬೇಕೋ ಅಷ್ಟು ಆಸ್ಪದ ಕೊಡೋದು. ಅಂಥದ್ದಾಗದೇ ಇದ್ರೆ ಆ ಊರಿನಲ್ಲಿ ಜನ ನೆಮ್ಮದಿಯಾಗಿರ್ತಾರೆ. ವಾಟ್ ಆರ್ ಡೆಫಿನಿಷನ್. ಆದ್ರಿಂದ ಜನ ಸರಳವಾಗಿ ಬದುಕೋದಕ್ಕೆ ನಮ್ಮ ಮಿಡ್ಲ್ ಕ್ಲಾಸ್ ಲೈಫ್ ಒಂದಿದೆ ನೋಡಿ, ನನಗೆ ಬಹಳ ಇಷ್ಟ ಮಿಡ್ಲ್ ಕ್ಲಾಸ್ ಲೈಫ್. ಅವ್ರಿಗೆ 1000 ಕೋಟಿ ಸಂಪಾದನೆ ಮಾಡ್ಬೇಕು ಅಂತಿರಲ್ಲ. ಎಷ್ಟು ಆಸೆ ಇರುತ್ತೆ ಅಂದ್ರೆ 30-40 ಸೈಟ್ ಇದೆ, ಮೇಲೆ ಇನ್ನೊಂದು ಮನೆ ಕಟ್ಕೊಬಿಟ್ರೆ ನಮ್ಗೆ ಜಾಸ್ತಿ ಜಾಗ ಆಗತ್ತಪ್ಪ. ಸಾಕು ಅಂತ. ಮಗಳ ಮದುವೆ ಮಾಡ್ಬಿಟ್ರೆ ನೆಮ್ಮದಿ ಆಗ್ಬಿಡತ್ತಪ್ಪ. ಮೊಮ್ಮಕ್ಕಳ ಬರ್ಡೇ ಮಾಡ್ಬಿಟ್ರೆ ನೆಮ್ಮದಿ ಇಷ್ಟರಲ್ಲಿ ಇರ್ತಾವ ಅವ್ರ ಸಂತೋಷಗಳು. ಅದು ಚಂದ ಅಂತೀರಿ. ಹೌದೌದು. ಅದಕ್ಕೆ ಹೋರಾಟ ಮಾಡ್ತಿರ್ತಾರೆ. ಮಗಳಿಗೊಂದು ಚಿನ್ನದ ಬಳೆ ಮಾಡಿಸ್ಬೇಕಂಡ್ರಿ, ಮುಂದಿನ ಮದುವೆ ಹಬ್ಬಕ್ಕೆ ಬಂದಾಗ ಅವಳಿಗೊಂದು ಒಳ್ಳೆ ಸೀರೆ ತಂದು ಕೊಡ್ಬೇಕು, ಮೊಮ್ಮಗನ್ಗೊಂದು ಒಳ್ಳೆ, ಈ ಆಸೆಗಳಲ್ಲೇ ನಡೀತಿರ್ತವೆ. ಅವ್ರಿಗೆ ಬೆಂಕಿ ಹಚ್ಚೋದೇನು ಇರಲ್ಲ. ಅಥವಾ ಒಂದು ಊರ ಹಾಳು ಮಾಡೋದು, ಒಂದು ದೇಶ ಹಾಳು ಮಾಡೋದು, ಅಥವಾ 1000 ಕೋಟಿ ಮಾಡೋದು, ಮೊಮ್ಮಕ್ಕಳು ಮರಿಮಕ್ಕಳು ತಲೆಗೆಲ್ಲ ಮಾಡೋದು ಏನೂ ಇರಲ್ಲ ಅವ್ರಿಗೆ. ನನಗೆ ಈ ಮಿಡ್ಲ್ ಕ್ಲಾಸ್ ಬಗ್ಗೆ ಇರುವ ಪ್ರೀತಿ ಇದೇನೆ. ಆಮೇಲೆ ಏನ್ ಇವ್ರೆಲ್ಲ ಒಳ್ಳೆಯವ್ರೆ ಅಂತಲ್ಲ, ನಮಗೂ ಸಣ್ಣ ಪುಟ್ಟ ಹೊಟ್ಟೆ ಕಿಚ್ಚಿರ್ತವೆ. ಎಷ್ಟಿರ್ತವೆ ಅಂದ್ರೆ ಸುಮ್ಮನೆ ಹಿಂದ್ಗಡೆ ನಿಂತ್ಕೊಂಡು ಅಯ್ಯೋ ಗೊತ್ತಿಲ್ವಾ ಅಂತ ಮಾತಾಡ್ಕೊಳ್ಳೋಷ್ಟೇ. ಅವ್ರ ಮನೆ ಮುರಿಯುವಷ್ಟಿರಲ್ಲ ಅದು, ಅವ್ರ ಮನೆ ಹಾಳು ಮಾಡುವಷ್ಟಿರಲ್ಲ. ಸುಮ್ಮನೆ ಹಿಂದ್ಗಡೆ ಕೂತ್ಕೊಂಡು ಒಂದು ನಾವೇ ಮಾತಾಡ್ಕೊಳ್ಳೋ ಹೊಟ್ಟೆ ಕಿಚ್ಚಿರ್ತವೆ. ಸೊ ಇಷ್ಟರಲ್ಲಿ ಬದುಕುವಂತ ಮಿಡ್ಲ್ ಕ್ಲಾಸ್ ಇದೆಯಲ್ಲ, ಅವರು ಒಂದು ದೇಶದ ನೈತಿಕ ಶಕ್ತಿ ಅದು. ನೈತಿಕ ಶಕ್ತಿ ಅದು. ಅವ್ರು ನೆಮ್ಮದಿಯಾಗಿ ಬದುಕಕ್ಕೆ ಬಿಡ್ಬೇಕು. ಅಬ್ಸಲ್ಯೂಟ್ಲಿ ಸರ್. ಇವತ್ತು ನಾವು ಮೈಸೂರಿನ ಫಿಟ್ ಮೈಸೂರು ಕ್ಯಾಂಪೇನ್ ಜೊತೆಗೆ ಕ್ಲೀನ್ ಮೈಸೂರು, ಗ್ರೀನ್ ಮೈಸೂರು ಅಂತೆಲ್ಲ ಒಂದಷ್ಟು ಇನಿಷಿಯೇಟಿವ್ಸ್ ನ ತಗೊಂಡಿದೀವಿ. ಇವತ್ತು ನಮ್ಮ ಜೊತೆಗೆ ನೀವ್ ಹೆಜ್ಜೆ ಹಾಕಿ ಇದಕ್ಕೊಂದು ಅದ್ಭುತವಾದ ಚಾಲನೆ ಕೊಟ್ಟಿದ್ದೀರಿ. ಏನ್ ಅನ್ನಿಸ್ತಾ ಇದೆ ಈ ಒಂದು ಕಾನ್ಸೆಪ್ಟ್ ಬಗ್ಗೆ? ಮೈಸೂರು ನನ್ನೊಳಗಿದೆ, ನಾನ್ ಮೈಸೂರೊಳಗಿದ್ದೀನಿ ಅನ್ನೋ ಒಂದು ಭಾವ ಇರಬೇಕು ನಮ್ಗೆಲ್ಲ. ಸೊ ಅದನ್ನ ಮಾಡ್ತಾ ಇದೆ ಜೆಎಸ್ಎಸ್. ನಾವಿಗೆಲ್ಲ ಏನ್ಸುತ್ತೆ ಅಂದ್ರೆ ನಾನ್ ಮೈಸೂರೊಳಗಿದ್ದೀನಿ ಅಂತ ಗೊತ್ತು ನಮ್ಗೆ, ಮೈಸೂರು ನನ್ನೊಳಗಿದೆಯಾ ಗೊತ್ತಿಲ್ಲ. ನಾವು ಮೈಸೂರೊಳಗೂ ಇದ್ದೀವಿ, ಮತ್ತೆ ಮೈಸೂರು ನನ್ನೊಳಗೂ ಇದೆ. ನಾನ್ ಮೈಸೂರೊಳಗಿದ್ದಾಗ ಮೈಸೂರೆಲ್ಲ ಕಂಫರ್ಟಬಲ್ ಆಗಿರ್ಬೇಕು ಅನ್ನೋ ಹಾಗೆ, ಮೈಸೂರು ನನ್ನೊಳಗಿರುವಾಗ ನನ್ನೊಳಗಿರೋ ಮೈಸೂರು ಚೆನ್ನಾಗಿರ್ಬೇಕು. ಶ್ರೀಹರಿಯವರ ಆಲೋಚನೆ ಅಂತದ್ದು. ನಾನು ಐ ಬಿಲಾಂಗ್ ಟು ಮೈಸೂರ್, ಮೈಸೂರ್ ಬಿಲಾಂಗ್ಸ್ ಟು ಮೀ, ಮೈಸೂರ್ ಬಿಲಾಂಗ್ಸ್ ಟು ಮೀ, ಐ ಆಮ್ ಇನ್ ಮೈಸೂರ್ ಅಂಡ್ ಮೈಸೂರ್ ಇಸ್ ಇನ್ ಮೀ ಅನ್ನೋದು. ಇದು ಕ್ಲೀನ್ ಮೈಸೂರು, ಗ್ರೀನ್ ಮೈಸೂರು, ಫಿಟ್ನೆಸ್ ಮೈಸೂರು, ಹೆಲ್ದಿ ಮೈಸೂರು, ಈ ಎಲ್ಲ ಕಾನ್ಸೆಪ್ಟ್ ಹಿಂದೆ ಇದಿದೆ. ಈಗ ನಮ್ ಕೈ, ಕಾಲು, ತೋಳು, ಬೆರಳು ಎಲ್ಲವೂ ಚೆನ್ನಾಗಿರ್ಬೇಕು ಅಂತೀವಲ್ವಾ. ನಮ್ಮ ಹೃದಯ ಚೆನ್ನಾಗಿರ್ಬೇಕು, ನಮ್ಮ ಕುತ್ತಿಗೆ ಚೆನ್ನಾಗಿರ್ಬೇಕು, ನಮ್ಮ ಕಣ್ಣು ಚೆನ್ನಾಗಿರ್ಬೇಕು, ಅಂದಂಗೆ ಮೈಸೂರಿನ ಎಲ್ಲಾ ಅಂಗಗಳು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೋ ಕ್ರಮ ಇದು. ಹೆಲ್ತ್, ಗ್ರೀನ್, ಕ್ಲೀನ್, ಸೇಫ್, ಸ್ಕಿಲ್ ಅಂದ್ರೆ ಈ ಎಲ್ಲಾ ಅಂಗಗಳು, ಒಂದು ಊರಿನ ಎಲ್ಲಾ ಅಂಗಗಳು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೋ. ಸೊ ಆ ಥರ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಅಂತಾರಲ್ಲ, ಎಲ್ಲ ಸರ್ವಾಂಗಗಳ ದೃಷ್ಟಿಯಿಂದಲೂ ಆಲೋಚನೆ ಮಾಡೋದು. ನನಗೆ ಆ ದೃಷ್ಟಿಯಿಂದ ಶ್ರೀಹರಿಯವರು ನಮ್ಗೊಂದು ದೊಡ್ಡ ಆಸೆಯಾಗಿ ಕಾಣಿಸ್ತಿದ್ದಾರೆ. ಒಂದು ಆಸೆಯಾಗಿ ಕಾಣಿಸ್ತಾರೆ. ಜನಗಳಿಗೆ ಇರುತ್ತೆ, ಏನೇನೋ ಅಪೇಕ್ಷೆಗಳು ಇರ್ತವೆ. ನಾವೆಲ್ಲ ಹೆಂಗೆ ಅಂದ್ರೆ ಸರ್ಕಾರ ಏನು ಮಾಡುತ್ತೆ ಅಂತ ಅನ್ಕೊಂಡಿರ್ತೀವಿ. ಸರ್ಕಾರ ಅಲ್ಲಲ್ಲ, ಸರ್ಕಾರಕ್ಕೆ ತನ್ನದೇ ಉದ್ದೇಶ ಇರುತ್ತೆ, ತನ್ನದೇ ನಿರೀಕ್ಷೆಗಳು ಇರ್ತವೆ, ತನ್ನದೇ ಅಜೆಂಡಾಗಳು ಇರ್ತವೆ. ಆದ್ರೆ ಇವ್ರಿಗೆಲ್ಲ ಏನೂ ಇರಲ್ಲ. ನಮ್ಮೂರು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ನಾವು ಅಂದ್ರೆ ನಾವೆಲ್ಲರೂ ಅಂತ. ಸರ್ಕಾರಕ್ಕೆ ನಾವು ಅಂದ್ರೆ ನಮ್ಮ ಪಕ್ಷ ಅಂತ ಇರುತ್ತೆ, ಅಥವಾ ನಾವು ಅಂದ್ರೆ ಇವಾಗಿನ ಗೌರ್ಮೆಂಟ್ ಅಂತ ಇರುತ್ತೆ.
ಇವ್ರಿಗೆ ಹಂಗಿರಲ್ಲ. ನಾವು ಅಂದಾಗ ನಾವು ಅನ್ನೋದಕ್ಕೊಂದು ದೊಡ್ಡ ವ್ಯಾಪ್ತಿ ಇರುತ್ತೆ. ಎಸ್ ಸರ್. ಸೊ ಈ ನಾವು ಅನ್ನೋದಕ್ಕೆ ಹೆಚ್ಚು ಜನ ಒಳಗೊಳ್ತಿದ್ದಂಗೆ ಈ ನಾವುವಿನ ಗಾತ್ರ ದೊಡ್ಡದಾಗ್ತಾ ಹೋಗುತ್ತೆ, ನಾವು ಸ್ಪೆಕ್ಟ್ರಮ್ ಅನ್ನೋದು ಜಾಸ್ತಿ ಆಗುತ್ತೆ. ನಾವು ಅನ್ನೋದು ದೊಡ್ಡದಾಗುತ್ತೆ. ಎಸ್ ಸರ್. ಸರ್, ಈ ಸಂದರ್ಭದಲ್ಲಿ ನಿಮ್ಗೆ ಯಾವ್ದಾರ ಸೊ ಒಂದು ಹಾಡು, ನಾವು ಅನ್ನೋದನ್ನ ದೊಡ್ಡದು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಹಾಡನ್ನ ನೆನಪಿಸ್ಕೊಳ್ತೀನಿ ಅಥವಾ ಏನಾದ್ರೂ ಒಂದು ಹಿರಿಯರ ಒಂದಷ್ಟು ವಾಕ್ಯಗಳನ್ನ ನೆನಪಿಸ್ಕೊಳ್ತೀನಿ ಅಂದ್ರೆ ಏನಾಗಿರುತ್ತೆ? ಅಯ್ಯೋ, ಬೇಕಾದಷ್ಟು ಯಾವ್ದಾದ್ರು ಒಂದು ಬೇಕಾದಷ್ಟು ನೆನಪಾಗುತ್ತೆ. ಎಸ್ ವಿ ರಂಗಣ್ಣವ್ರದ್ದು ಒಂದು ಮಾತು, ಇಂದ್ರನ ಅಮರಾವತಿ ಮೈಸೂರು ಎರಡೂ ನನ್ನವಾದಲ್ಲಿ ದಾನವೀಯುವೆ ಅಮರಾವತಿಯ ದೇವೇಂದ್ರನಿಗೆ ಬಾಳುವೆ ಮುದ್ದು ಮೈಸೂರು. ಎಷ್ಟು ಮುದ್ದಾಗೆ ಇದೆ ಇದು. ಅಮರಾವತಿ ಮೈಸೂರು ಎರಡೂ ನನ್ನವಾದಲ್ಲಿ ದಾನವೀಯುವೆ ಅಮರಾವತಿಯ ದೇವೇಂದ್ರನಿಗೆ ನಾ ಬಾಳುವೆ ನನ್ನ ಮುದ್ದು ಮೈಸೂರಿನಲ್ಲಿ. ಎಷ್ಟು ಚೆನ್ನಾಗಿದೆ. ಕುವೆಂಪು ಅವ್ರದೊಂದು ಪದ್ಯ ಇದೆ. ಹಾಪ ಕಾಯ್ತಾ ಇದಾರೆಲ್ಲ. ಇದು ನಗರ ದಿಟ, ಬರೀ ನಗರವಾದಡೆ ಇದಕ್ಕೆ ಕವಿತೆ ಹಡೆಯುವ ಕಸುವೆ. ಬರೀ ನಗರ ಅಲ್ಲ, ಇದು ನಗರ ದಿಟ, ನಗರವಾದಡೆ ಇದಕ್ಕೆ ಕವಿತೆ ಹಡೆಯುವ ಕಸುವೆ. ಸಿಪಿಕೆ ಅವ್ರ ಪದ್ಯ. ಅತ್ತ ಕಡೆ ಗಿರಿ ಕಲಶ, ಇತ್ತ ಕಡೆ ಕೆರೆಯ ಕನ್ನಡಿ, ನಡುವೆ ಹರಡಿಹುದು ಮಂಗಳಾಶ್ರಮದಂತೆ. ವಾಣಿ ವೀಣೆಯ ಚದುರು ಬೆರೆತಾದುದಿದು, ಮಲ್ಲಿಗೆಯ ಹುರುಳು ಗಂಧದ ತಿರುಳು, ವಾಣಿ ವೀಣೆಯ ಚದುರು ಬೆರೆತಾದುದು ಅಂತ ಸುಂದರವಾದ ಮೈಸೂರು. ಕುವೆಂಪು ಅವ್ರ ಪದ್ಯ ನೆನಪಾಗುತ್ತೆ, ಹೇಳ್ಬಿಡ್ತೀನಿ. ಲಲಿತಾದ್ರಿ ಮೇಲೆ ಬರುತ್ತೆ ಪದ್ಯ. ಇಳೆಯ ಹೋರಾಟದಲ್ಲಿ ತಿರೆ ಕದಡಿ ಕಂಗೆಡಲು, ನೇಹಿಗನೇ ಬಾ ಇಲ್ಲಿ ಶಾಂತಿ ಇಹುದು. ತಿರೆಯ ಹೋರಾಟದಲ್ಲಿ ಬಗೆ ಕದಡಿ ಕಂಗೆಡಲು, ನೇಹಿಗನೇ ಬಾ ಇಲ್ಲಿ ಶಾಂತಿ ಇಹುದು. ಮೈಸೂರಿನಲ್ಲಿ ನಾವು ಹಂಗ ಹಾಡೋಂಗ ಆಗ್ಬೇಕಮ್ಮ. ಯಾರಿಗಾದ್ರೂ ಮೈಸೂರಿಗೆ ಬನ್ರಿ, ಶಾಂತಿ ಸಮಾಧಾನ ಇರುತ್ತೆ. ಖಂಡಿತವಾಗಿ ಸರ್. ನೀವು ಕುವೆಂಪು ಅವ್ರ ಸಾಲ್ ಹೇಳಿದ್ರೆ ಅವ್ರು ಇಲ್ಲೆಲ್ಲ ಇದ್ದು ಓಡಾಡಿದಂತಹ ಜಾಗ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊಂದು ಒಳ್ಳೆಯ ಇದು ಹೇಳ್ಬಿಡ್ತೀನಿ. ನನ್ನ ಗುರುಗಳು ಸುಜನ ಅವ್ರು ಹೇಳೋರು, ಈ ಜಾಗದಲ್ಲಿ ಎಲ್ಲಿಯೂ ಉಗುಳ್ಬೇಡಪ್ಪ ನೆಲದಲ್ಲಿ, ಯಾಕೆಂದ್ರೆ ನಮ್ ಗುರುಗಳು ಓಡಾಡಿದ್ದಾರೆ ಜಾಗ. ಅಯ್ಯಪ್ಪ, ಎಂತ ಗುರುಭಕ್ತಿ ಅಥವಾ ಭಾವನೆ ನೋಡಿ. ನಮ್ ಗುರುಗಳು ಓಡಾಡಿದ ಜಾಗ, ನಾನೆಲ್ಲೂ ಉಗುಳಬಾರ್ದು ಈ ಜಾಗದಲ್ಲಿ, ಕಸ ಎಸಿಬಾರ್ದು. ನಮ್ ಗುರುಗಳು ಓಡಾಡಿದ ಜಾಗ. ಅದ್ಭುತವಾದ ಆಲೋಚನೆ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ನಿಮ್ಮ ವ್ಯೂಸ್ ನ ಶೇರ್ ಮಾಡ್ಕೊಂಡಿದ್ದಕ್ಕೆ. ನಮ್ಮ ಪ್ರಯತ್ನ ಇಷ್ಟೇ, ಮೈಸೂರನ್ನ ಒಂದು ಸಮರ್ಥವಾದ ನಗರ ಮಾಡಬೇಕು ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.